ಭೋವಿ ನಿಗಮದಲ್ಲಿ ನಡೀತಾ ಇರುವಂತಹ ಅಕ್ರಮದ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ವೈರಲ್ ಆಗಿದೆ. ಇದಾಗ್ತಾ ಇದ್ದಂತೆ ಇದನ್ನು ನ್ಯೂಸ್ 18 ಕನ್ನಡ ಎಕ್ಸ್ಪೋಸ್ ಕೂಡ ಮಾಡ್ತು ಯಾವ ರೀತಿಯಾಗಿ ನಡೆದಿದೆ ಅಂತ ಹೇಳಿ. ಈಗಾಗಲೇ ಪ್ರತಿಪಕ್ಷದವರು ಕೂಡ ಆಗ್ರಹಿಸ್ತಾ ಇದ್ದಾರೆ ರವಿಕುಮಾರ್ ರಾಜೀನಾಮೆಗೆ. ಹಾಗೆಯೇ ಇದರಲ್ಲಿ ಸಮಾಜ ಕಲ್ಯಾಣ ಸಚಿವರ ರಾಜೀನಾಮೆಗೆ ಮುಖ್ಯಮಂತ್ರಿಯವರು ಕೂಡ ಸೂಚನೆ ಕೊಟ್ಟಿದ್ದಾರಂತೆ ರವಿಕುಮಾರ್ಗೆ ರಾಜೀನಾಮೆ ಕೊಡಿ ಅಂತ ಹೇಳಿ. ಆದರೆ ರವಿಕುಮಾರ್ ಅವರು ಮಾತ್ರ ಇನ್ನೂ ಒಂದೆರಡು ದಿವಸ ಕಳೆದು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳುವಂಥ ರೀತಿಯಲ್ಲಿ ಹೇಳ್ತಾರೆ. ಭಾಳ ಆರಾಮಾಗಿದ್ದಾರೆ, ಅವರಿಗೆ ಎಲ್ಲವೂ ಕೂಡ ಭಾಳ ಆರಾಮಾಗಿದೆ ಅನ್ನುವಂಥ ರೀತಿಯಲ್ಲಿ ರವಿಕುಮಾರ್ ಅವರು ತೋರಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆ ಯಾವಾಗ ಅನ್ನುವಂಥ ಪ್ರಶ್ನೆ ಇದ್ದೇವೆ. ಯಾಕಂದರೆ CM ಸೂಚನೆ ನೀಡಿದರೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಹಿಂದೇಟು ಹಾಕ್ತಿರೋದು ಯಾವ ಕಾರಣಕ್ಕಾಗಿ? 2-3 ದಿನ ಕಾದು ನೋಡುವಂತಹ ನಿರ್ಧಾರದ ಹಿಂದಿನ ತಂತ್ರಗಳು ಏನು? ಯಾವ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಹಾಗಾದರೆ ರವಿಕುಮಾರ್ ಹೆಣಿತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಇಲ್ಲಿ ಭೋವಿ ಅಭಿವೃದ್ಧಿ ನಿಗಮ ಇರುವಂಥದ್ದು ಆ ಸಮುದಾಯದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು, ಯಾಕಂದರೆ ರಾಜ್ಯ ಸರ್ಕಾರ ರೂಪಿಸಿರ್ತಕ್ಕಂತಹ ಅನೇಕ ಯೋಜನೆಗಳನ್ನು ಮತ್ತು ಅದು ಜನಪ್ರಿಯ ಯೋಜನೆಗಳು ಮತ್ತು ಜನೋಪಯೋಗಿ ಯೋಜನೆಗಳನ್ನು ಆ ಜನರಿಗೆ ತಲುಪಿಸಬೇಕಾಗಿರುವಂಥದ್ದು ಇಂತಹ ನಿಗಮಗಳ ಜವಾಬ್ದಾರಿ. ಆದರೆ ನಿಗಮಗಳು ಜನರಿಗೆ ತಲುಪಿಸಬೇಕಾದಂತಹ ದುಡ್ಡಿನಲ್ಲೂ ಕೂಡ ಪಾಲು ಕೇಳ್ಕೊಂಡು ಕೂತ್ಕೊಂಡ್ರೆ ಯಾವ ರೀತಿಯಾದಂಥ ವ್ಯವಸ್ಥೆ ಇದು? ಎಲ್ಲಿದೆ ಪಾರದರ್ಶಕತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹೀಗಾಗಿನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅವರು ಮಹಿಳೆ ಮತ್ತು ರವಿಕುಮಾರ್ ನಡುವೆ ನಡೆಯುವಂತಹ ಕಾನ್ವರ್ಸೇಷನ್ನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಪರ್ಸಂಟೇಜಿನ ಮಾತುಕತೆಗಳು ಗೊತ್ತಾಗುತ್ತೆ. ಎಷ್ಟೆಷ್ಟು ಪರ್ಸಂಟೇಜನ್ನು ಫಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹುಶಃ ರವಿಕುಮಾರ್ ಅವ್ರಿಗೆ ಇನ್ನೂ ಕೂಡ ಆ ಪರ್ಸಂಟೇಜ್ ಫಿಕ್ಸ್ ಮಾಡಿದ್ರೆ ಅವರು ಬ್ಯುಸಿ ಆದಂತೆ ಕಾಣ್ತಾ ಇತ್ತು. ಮತ್ತು ತನಗೆ ಮೊದಲ ಹಂತದಲ್ಲಿ ಸಲ್ಲಿಕೆ ಆಗಬೇಕಾಗಿರ್ತಕ್ಕಂತಹ ದುಡ್ಡು ಬರಲಿ ಅನ್ನುವಂತಹ ಅರ್ಜೆನ್ಸಿ ಕೂಡ ಗೊತ್ತಿತ್ತು. ಆದರೆ ದುಡ್ಡು ಬರಲಿ ಅನ್ನುವಂಥ ಅರ್ಜೆನ್ಸಿ ತಗೊಳ್ಳುವಂಥವ್ರು ಈಗ ಜವಾಬ್ದಾರಿ ಇರುವಂಥದ್ದು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಅದನ್ನು ಯಾಕೆ ಮಾಡ್ತಾ ಇಲ್ಲ? ರವಿಕುಮಾರ್ ರಾಜೀನಾಮೆ ಯಾವಾಗ ಅನ್ನುವಂತಹ ಪ್ರಶ್ನೆ ಇದೇ ಕಾರಣಕ್ಕಾಗಿ ಎತ್ತಿರುವಂಥದ್ದು. ಇದನ್ನು ನೋಡ್ತಾ ಹೋಗೋಣ. ಭಾಳ ಮುಖ್ಯವಾಗಿ ರವಿಕುಮಾರ್ ರಾಜೀನಾಮೆ ಯಾವಾಗ? ಭೋವಿ ನಿಗಮದ ಕಚೇರಿಯಲ್ಲಿ ಅಧ್ಯಕ್ಷರಿಂದಲೇ ದಂಧೆ ನಡೀತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಯಾಕಂದರೆ ಈ ವಿಡಿಯೋದಲ್ಲಿ ವೈರಲ್ ಆಗಿರ್ತಕ್ಕಂಥ ವಿಡಿಯೋದಲ್ಲಿ ಗೋಚರಿಸ್ತಾ, ಇದರ ಸತ್ಯಾಸತ್ಯತೆ ಖಂಡಿತವಾಗ್ಲೂ ಕೂಡ ತನಿಖೆ ಆಗಬೇಕು. ಈ ವೈರಲ್ ಆಗಿರ್ತಕ್ಕಂಥ ವಿಡಿಯೋದ ಸತ್ಯಾಸತ್ಯತೆ, ಅದರ ಮೂಲ, ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚಲೇಬೇಕು. ಆದರೆ ಆ ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡುವಾಗಲೇ ನೈತಿಕತೆಯು ಕೂಡ ಪ್ರದರ್ಶನ ಆಗಬೇಕು. ಯಾಕಂದರೆ ಆ ಸಮುದಾಯದ ಜನ ನಿಗಮವನ್ನು ಅನುಮಾನದಿಂದ ನೋಡುವಂಗೆ ಆಗಬಾರ್ದು. ಆ ಸಮುದಾಯದ ಜನರಿಗೆ ಅಭಿವೃದ್ಧಿ ನಿಗಮದಿಂದ ಬರಬೇಕಾಗಿರ್ತಕ್ಕಂತಹ ಸೌಲಭ್ಯಗಳು ಸರಿಯಾಗಿ ಸಿಗಬೇಕು. ಅದನ್ನು ಖಾತ್ರಿಪಡಿಸಬೇಕು ಸರ್ಕಾರ. ಇಲ್ಲಿ ನೋಡಿದರೆ ಪರ್ಸೆಂಟೇಜ್ ಫಿಕ್ಸ್ ಮಾಡಿ ದುಡ್ಡು ಕೇಳಿದಂತಹ ವಿಡಿಯೋ ಈಗಾಗಲೇ ವೈರಲ್ ಆಗಿದೆ. ಪರ್ಸೆಂಟೇಜ್ ಫಿಕ್ಸ್ನ ಮಾತುಕತೆ ನಡೀತಿದೆ. 100ರಲ್ಲಿ ಎಷ್ಟು ಕೊಡೋದು ಅಂತ, 70, 80, 60, 40? ಏನಿದು? ತರಕಾರಿ ಮಾರುಕಟ್ಟೆಯಲ್ಲಿ ತರಕಾರಿ ರೇಟ್ ಫಿಕ್ಸ್ ಮಾಡಿದ ರೀತಿಯಲ್ಲಿ ಇವರು ಇಲ್ಲಿ ಬ್ರೋಕರೇಜ್ ಫಿಕ್ಸ್ ಮಾಡ್ತಾ ಇರುವಂಥದ್ದು, ಬ್ರೋಕರ್ಗಳನ್ನು ಬಿಟ್ಕೊಂಡಿರುವಂಥದ್ದು ಯಾವ ಕಾರಣಕ್ಕಾಗಿ? ನ್ಯೂಸ್ 18 ವರದಿ ಮಾಡಿದ 3 ದಿನಗಳಾದರೂ ಕೂಡ ರಾಜೀನಾಮೆಯನ್ನು ಇನ್ನೂ ಕೂಡ ರವಿಕುಮಾರ್ ಕೊಟ್ಟಿಲ್ಲ. ಇಂಥವರು ಈ ನಿಗಮಗಳಲ್ಲಿ ಮುಂದುವರೆದರೆ ಯಾವ ಸಂದೇಶ ಆಯಾ ಸಮುದಾಯದವರಿಗೆ ತಲುಪುತ್ತೆ? ಆಯಾ ಸಮುದಾಯದವರಿಗೆ ಎಂತಹ ಸಂದೇಶವನ್ನು ಕೊಡ್ತಾ ಇದ್ದೀರಿ? ಇದು ಬಹಳ ಮುಖ್ಯ. ಭೋವಿ ಅಭಿವೃದ್ಧಿ ನಿಗಮ ಭೋವಿ ಸಮುದಾಯದ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿರುವಂಥದ್ದು, ಅವರ ಅಭಿವೃದ್ಧಿಗಾಗಿರುವಂಥದ್ದು, ಅವರಿಗೆ ಸರ್ಕಾರದಿಂದ ಕೊಡುವಂತಹ ಯೋಜನೆಗಳು ತಲುಪುವಂತೆ ನೋಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇರುವಂತಹದ್ದು ಈ ಅಭಿವೃದ್ಧಿ ನಿಗಮದ್ದು. ಆದರೆ ಈ ಅಭಿವೃದ್ಧಿ ನಿಗಮದಲ್ಲಿ CM ಸೂಚನೆ ಕೊಟ್ಟರೂ ಕೂಡ ರಾಜೀನಾಮೆ ನೀಡಿಲ್ಲ ಅಧ್ಯಕ್ಷ ರವಿಕುಮಾರ್ ಅನ್ನುವಂಥದ್ದು ನಿಜಕ್ಕೂ ಸೋಜಿಗ. ಸರ್ಕಾರದಲ್ಲಿ ಯಾರನ್ನು ಅಲ್ಲಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸೋಜಿಗದ ವಿಚಾರ. CM ರಾಜೀನಾಮೆ ಸೂಚನೆ ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ರವಿಕುಮಾರ್ ಅವರು ಕೂಡ ಹೇಳ್ಕೊಂಡಿದ್ದಾರೆ, ಹೌದು CM ರಾಜೀನಾಮೆ ಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಅವ್ರನ್ನೂ ಹೋಗಿ ಭೇಟಿ ಆಗ್ತೀನಿ, DCM ಅವ್ರನ್ನ ಭೇಟಿ ಆಗ್ತೀನಿ, ಆ ನಂತರ ರಾಜೀನಾಮೆ ಕೊಡಬೇಕೋ ಬೇಡೋ ಅಂತ ನಿರ್ಧರಿಸ್ತೀನಿ ಅನ್ನೋಂಥ ಮಾತನ್ನು ರವಿಕುಮಾರ್ ಹೇಳ್ತಿದ್ದಾರೆ. CM ಸೂಚನೆ ಕೊಟ್ಟರು, ರಾಜೀನಾಮೆ ನೀಡಿದೆ, ಮೊಂಡಾಟ ಆಡ್ತಾ ಇರುವಂಥದ್ದು ಯಾವ ಉದ್ದೇಶಕ್ಕಾಗಿ, ಯಾವ ಕಾರಣಕ್ಕಾಗಿ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿರುವಂಥದ್ದು. ಮತ್ತು ರಾಜ್ಯ ಸರ್ಕಾರದ ಹಿಡಿತದಲ್ಲಿಲ್ವಾ ಭೋವಿ ನಿಗಮ, ಅಥವಾ ಭೋವಿ ನಿಗಮದ ಅಧ್ಯಕ್ಷರು ರಾಜ್ಯ ಸರ್ಕಾರದ ಹಿಡಿತದಲ್ಲಿ ಇಲ್ವಾ? ಇವರು ಸಪ್ರೇಟ್ ಆದಂತಹ ಬಾಡಿನ ಅವ್ರಿಗೆ ಖುಷಿ ಬಂದಾಗ ಬರಬಹುದು. ಖುಷಿ ಬಂದಾಗ, ಯಾಕಂದರೆ ಇಷ್ಟು ದೊಡ್ಡದಾದಂತಹ ಒಂದು ವಿಡಿಯೋ ವೈರಲ್ ಆಗಿದೆ ಮತ್ತು ಇದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅವರ ಮೇಲೆ ಆಪಾದನೆಗಳಿದ್ದಾವೆ. ಯಾಕಂದರೆ ಅವ್ರು ಹೇಳ್ತಾ ಇರುವಂಥದ್ದು ರಿವೀಲ್ ಆಗ್ತಾ ಇದೆ. ಇಷ್ಟಾದರೂ ಕೂಡ ನಾನು ಆರಾಮಾಗಿದ್ದೀನಿ ಅನ್ನೋಂಥ ರೀತಿಯಲ್ಲಿ ತೋರಿಕೆ ಇದೆಯಲ್ಲ, ಇದು ಯಾವ ಸೀಮೆಯ ಚರ್ಮ ಇದು?
ಏನು ನಡೀತಾ ಇದೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಏನು ನಡೀತಾ ಇದೆ ಇದು? ಇಲ್ಲಿ CM ಮಾತಿಗೂ ಕಿಮ್ಮತ್ತು ಕೊಡಲ್ವಾ ರವಿಕುಮಾರ್ ಅವರು ಯಾರಿಗೆ ಕಿಮ್ಮತ್ತು ಕೊಡಲ್ವಾ? ಮುಖ್ಯಮಂತ್ರಿಯವರ ಮಾತಿಗೂ ಕೂಡ ಕಿಮ್ಮತ್ತು ಕೊಡಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಅವರ ನಡೆ ಹುಟ್ಟು ಹಾಕಿದೆ. 2 ದಿನ ಕಳೆದು ರಾಜೀನಾಮೆ ಅಂತಿದ್ದಾರೆ ರವಿಕುಮಾರ್ ಅವರು. ಭಾಳ ಆರಾಮಾಗಿದ್ದಾರೆ, ಏನು ಭಾಳ ಸಾಧನೆ ಮಾಡಿದ್ದಾರೆ, ಹಾಗಾಗಿ ನೋಡಿಕೊಂಡು ಆರಾಮಾಗಿ ಬಂದು ರಾಜೀನಾಮೆ ಕೊಡೋಣ, ದೊಡ್ಡ ಸಾಧಕರಾಗಿರುವಂಥ ಕಾರಣಕ್ಕಾಗಿ ಅನ್ನೋಂಥ ರೀತಿಯಲ್ಲಿ ಮಾತಾಡ್ತಾರೆ. ಕಮಿಷನ್ ದಂಧೆ ಬಯಲಾದರೂ ಕೂಡ ಈ ಮೊಂಡಾಟ ಯಾಕೆ ನಿಲ್ತಿಲ್ಲ, ಯಾವ ಕಾರಣಕ್ಕಾಗಿ ನಿಲ್ತಿಲ್ಲ, ಇದೇನಾ ಹಾಗಾದರೆ ನೈತಿಕತೆ ಅನ್ನುವಂತಹ ಪ್ರಶ್ನೆ ಇರುವಂಥದ್ದು. ಕಮಿಷನ್ ದಂಧೆಯ ವಿಚಾರದಲ್ಲಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ರವಿಕುಮಾರ್ ಅವರು ಕಸರತ್ತನ್ನು ಮಾಡ್ತಿರೋದು ಸ್ಪಷ್ಟ ಇದೆ. ಯಾಕಂದರೆ ಬೋವಿ ಸಮುದಾಯದ ನಾಯಕರುಗಳು ಮಾತನಾಡಿದ್ದಾರೆ. ರವಿಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೋವಿ ಸಮುದಾಯದ ನಾಯಕರುಗಳೇ ಮಾತನಾಡಿದ್ದಾರೆ, ಇವರು ರಾಜೀನಾಮೆಯನ್ನು ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ. ಯಾಕಂದರೆ ಇದು ಸಾಮಾನ್ಯ ಜನರಿಗೆ ತಲುಪಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಅವ್ರಿಗೆ ಸಿಗಬೇಕಾಗಿರ್ತಕ್ಕಂತಹ ಸೌಲಭ್ಯಗಳು, ಅದರಲ್ಲಿ ಪರ್ಸೆಂಟೇಜ್ ತಗೊಳ್ತಾ ಇರುವಂಥದ್ದು. CM DCM ಜೊತೆಗೆ ಚರ್ಚಿಸಿದ ನಂತರ ನಿರ್ಧಾರ ಕೈಗೊಳ್ತಾರಂತೆ ರವಿಕುಮಾರ್ ಅವರು. ತಮ್ಮ ಸಾಧನೆಯ ನಂತರ ಏನು ಮಾಡಬೇಕು ಅಂತ ನಿರ್ಧಾರಕ್ಕೆ ಬರ್ತಾರಂತೆ. ರವಿಕುಮಾರ್ ಅವರು ಏನೇನು ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದಾಗ ಅನ್ನೋದು ನಿಮ್ಗೆ ತೋರಿಸ್ತೀನಿ. ರಾಜ್ಯ ಬೋವಿ ನಿಗಮದಲ್ಲಿ ಭ್ರಷ್ಟಾಚಾರದ ಆರೋಪ ಈಗ ಕೇಳಿ ಬರ್ತಾ ಇದ್ದು, ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ಅಧ್ಯಕ್ಷರಾದಂತಹ ರವಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಂದನೇ ಕೇಳೋಣ ಈ ಪ್ರಕರಣ ಯಾವ ರೀತಿ ಈಗ ತಿರುವು ಪಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಮೊದಲನೇ ರಿಯಾಕ್ಷನ್, ಇವತ್ತು ನಿಮ್ಮ ಮೇಲೆ ಒಂದು ಆರೋಪ ಬರ್ತಾ ಇದೆ, ಬೋವಿ ನಿಗಮದಲ್ಲಿ ಭ್ರಷ್ಟಾಚಾರದ ಆರೋಪ ಬರ್ತಾ ಇರೋದು. ಸೊ ಇದಕ್ಕೆ ಫಸ್ಟ್ ರಿಯಾಕ್ಷನ್. ಆರೋಪ ಬರ್ತಾ ಇದೆ, ಅದು ಸಾಬೀತಾಗಲ್ಲ. ಸಾಬೀತಾಗಿದೆ, ಯಾರು ಕೊಟ್ಟಿದ್ದಾರೆ, ಯಾರ್ಯಾರು ಬಂದು ಕೊಟ್ಟಿದ್ದಾರೋ, ಕೊಟ್ಟವ್ರು ಯಾರು ಇದ್ರೆ ಕರ್ಕೊಂಡ್ಬಂದು ನಿಂತು ಸುಮ್ಮನೆ ಆರೋಪ ಮಾಡೋದಲ್ಲ. ಸುಮ್ಮನೆ ಯಾವ್ದೊಂದು ಪೆನ್ ಡ್ರೈವ್ ಮಾಡ್ಕೊಂಡು ಸುಮ್ಮನೆ ಅದನ್ನೆಲ್ಲ ಹಾಕೊಂಡು ಮಾಡೋದಲ್ಲ. ಅದ್ರ ಡಾಕ್ಯುಮೆಂಟ್ ಬೇಕಲ್ಲ, ಯಾರು ದುಡ್ಡು ತಂದು ಕೊಟ್ಟಿದ್ದಾರೆ, ಏನಕ್ಕೆ ಅಂತಕ್ಕಂಥ ಬೇಕು. ಹಂಗೇನೆಲ್ಲ ನಮಗೆ ಕೊಟ್ಟಿದ್ರೆ ಲೋಕಾಯುಕ್ತ ಇಡಿಸ್ಬೋದಿತ್ತು. ನಾ ರಾಜಾದೇಶ ಇರ್ತೀನಿ, ತನಿಖೆ ಆಗ್ಬೇಕು ಅಂತ ಹೇಳ್ತೀನಿ. ಈಗ ಯಾರ್ಯಾರು ಅಧ್ಯಕ್ಷರು ಈ ತರ ಆರೋಪ ಬಂದು ಹೇಳ್ತಾರ, ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಅವ್ರು ಏನು ಆದೇಶ ಮಾಡ್ತಾರೆ ಅದಕ್ಕೆ ನಾನು ಬದ್ಧನಾದ್ದೀನಿ. ಯಾಕೆ ನಾನು ವಿದ್ಯಾರ್ಥಿ ಕಾಂಗ್ರೆಸ್ ಇಂದ ಬಂದವನು, ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾರೆ. ಆಡಿಯೋದಲ್ಲಿ ಒಬ್ರು ಮಹಿಳೆ ಮಾತಾಡ್ತಿದ್ದಾರೆ ನಿಮ್ ಜೊತೆ ಅನ್ನೋದು ನೀವು ಅಂತ ಹೇಳ್ತಾರಂತ ವಿಡಿಯೋದಲ್ಲಿ. ಸೊ ಅವ್ರು ಯಾರು ಅನ್ನೋದು ನಿಮ್ಮ ಅಧಿಕಾರಿನೋ ಅಥವಾ ಬೇರೆ ಯಾರೋ? ಇದೇ ಆರ್ಟಿಫಿಷಿಯಲ್ ಅಂತ ಹೇಳ್ತಾರದು. ಯಾರ್ಯಾರು ಅಧಿಕಾರಿ ಅದ್ರ ಅಷ್ಟೊತ್ತು ಮಾತಾಡ್ತಾರ, ಆತರ ಪಾಯಿಂಟ್ಗಳು ಕೇಳ್ತಾರ ಆರ್ಟಿಫಿಷಿಯಲಿ. ಅದಕ್ಕೆ ಅದನ್ನ ಎನ್ಕ್ವೈರಿ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅಂದ್ರೆ ನಿಮ್ಗೆ ಈ ಬಗ್ಗೆ ಏನಾದ್ರು ಮೊದ್ಲೇ ಗೊತ್ತಿತ್ತ? ಅಂದ್ರೆ ಈ ತರ ಒಂದು ವಿಡಿಯೋ ಹೊರಬರುತ್ತೆ ಅಥವಾ ಇನ್ನೇನಾದ್ರು ಬಂದ್ಮೇಲೆ ಗೊತ್ತಾಗಿರೋದು. ಹೆಂಗ್ ಗೊತ್ತಾಗುತ್ತೆ? ಈಗ ನೀವು ಹೇಳಿದ್ರಿ, ಈಗ ಯಾರು ಸಿಕ್ಕಿಲ್ಲ, ಸಿಗ್ತಾ ಇಲ್ಲ ಅಂತ. ಈಗ ನಿನ್ನೆನೋ ಮೊನ್ನೆನೋ ಬಂತು, ನಿನ್ನೆ ಇದಾಯ್ತು. ಆಮೇಲೆ ನಿಮ್ಮ ಮಾಧ್ಯಮ ಮುಖಾಂತರ ನೋಡಿದ ಮೇಲೆ ನನಗೆ ಗೊತ್ತಾಗಿದೆ. ಈಗ ಆ ಆಡಿಯೋ ವೈರಲ್ ಆದ್ಮೇಲೆ ಈಗ ನಿಮ್ಗೆ ರಾಜಕೀಯವಾಗಿ ಒಂದ್ ಸ್ವಲ್ಪ ಈಗ ಏನು ತೊಂದರೆ ಕೂಡ ಆಗ್ತಾ ಇದೆ. ಈಗ ಏನು ಮುಖ್ಯಮಂತ್ರಿಗಳು ಯಾವ ರೀತಿ ನಿಮಗೆ ರಿಯಾಕ್ಟ್ ಮಾಡೋದು? ಏನಿಲ್ಲ, ನಾವು ಪ್ರಾಮಾಣಿಕ ಇದ್ರೆ ನಮ್ಗೆ ಗೌರವ ಸಿಗುತ್ತೆ. ಪ್ರಾಮಾಣಿಕ ಅಂತ ಗೊತ್ತಾಗ್ಬೇಕಾದ್ರೆ ನಾನು ತನಿಖೆ ಮಾಡಂತ ಹೇಳ್ತಿರೋದು. ಈಗ ರಾಜೀನಾಮೆ ಕೂಡ ನಿಮ್ಮಿಂದ ಕೇಳ್ತಾ ಇರೋದು ವಿರೋಧ ಪಕ್ಷದವರು. ಸೊ ಮುಖ್ಯಮಂತ್ರಿಗಳು ಈ ಬಗ್ಗೆ ಏನ್ ಹೇಳಿದ್ರು? ನೋಡ್ರಿ, ವಿರೋಧ ಪಕ್ಷದ ಪ್ರಶ್ನೆ ಅಲ್ಲ ಇಲ್ಲಿ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಜನಪ್ರಿಯ ಉಪಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು ಅವ್ರು ಏನ್ ಹೇಳ್ತಾರೆ ಹಾಕಿದ್ವಿ. ವಿರೋಧ ಪಕ್ಷದಲ್ಲಿ ಹೇಳಿದಂತಲ್ಲ, ನಮ್ಮ ಸರ್ಕಾರ ನಮ್ಮನ್ನು ಮಾಡಿದ್ದು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ. ಈಗ ಷಡ್ಯಂತ್ರ ಮಾಡಿದಾರೆ ಅಂತ ಯಾರು ನಿಮ್ಮ ಷಡ್ಯಂತ್ರ ಮಾಡೋದು? ಹೆಂಗ್ ಗೊತ್ತಾಯ್ತಣ್ಣ? ಈಗ ತನಿಖೆ ಆಗ್ಬೇಕು, ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಷಡ್ಯಂತ್ರ ಯಾರು ಮಾಡ್ತಿದಾರೆ ಅಂತ. ಹೆಂಗ್ ಹೇಳಿ ನಾನು ಯಾರು ಅಂತ ಹೇಳಿ? ತನಿಖೆ ಇದೆಯಲ್ಲ, ತನಿಖೆಲ್ಲ ವಾಸ್ತವಾಂಶ ಏನ್ ಗೊತ್ತಾಯ್ತು ಅದಕ್ಕೆ. ಈಗ ಕಾನೂನು ಹೋರಾಟ ನಿಮ್ದು ಯಾವ ರೀತಿ ಹೇಳ್ತೀನಿ ನಾನು, ಅದಕ್ಕೆ ಮತ್ತೆ ಹೇಳ್ತೀನಿ ನಾನು ಯಾವ ರೀತಿ ಮಾಡ್ತೀವಿ ಏನಂತ ಹೇಳ್ತೀನಿ. ಥ್ಯಾಂಕ್ಸ್. ಇದಿಷ್ಟು ಏನು ರವಿಕುಮಾರ್ ಅವರ ಮಾತಾಗಿತ್ತು. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಇಲ್ಲಿ ಇವರು ಹೇಳ್ತಿರೋದು, ಒಂದು ಪೆನ್ ಡ್ರೈವ್ ಇತ್ತು ಅಂತ ಹೇಳ್ಕೊಂಡು ರಾಜೀನಾಮೆ ಕೊಡೋಕ್ಕಾಗತ್ತಾ? ಒಂದು ಪೆನ್ ಡ್ರೈವ್ ಇಟ್ಕೊಂಡು ಆರೋಪ ಮಾಡ್ತಿದ್ದಾರೆ ಅಥವಾ ವಿಡಿಯೋ ಇಟ್ಕೊಂಡು ಮಾಡ್ತಾರೆ, ಆರ್ಟಿಫಿಷಿಯಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಂಗೆ ಹುಣ್ಣಿಗೆ ಕನ್ನಡಿ ಬೇಕಾ ಅಂತೇಳಿ ನೋಡಿ. ಒಂದು ಪೆನ್ ಡ್ರೈವೇ ಇವತ್ತು ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿರುವಂಗೆ ಮಾಡಿರೋದು. ಒಂದು ಪೆನ್ ಡ್ರೈವ್ ರಿಲೀಸ್ ಆದ ನಂತರನೇ ಅದರ ಬಗ್ಗೆ ತನಿಖೆ ಆಗಿ ಆ ವ್ಯಕ್ತಿಗೆ ಶಿಕ್ಷೆ ಆಗಿರುವಂಥ ದೂರುಗಳು ಸಲ್ಲಿಕೆ ಆಗಿರುವಂಥದ್ದು. ಇಲ್ಲೂ ಕೂಡ ಆಗಬೇಕಾಗಿರೋದು ಇದುವೇ. ಇಲ್ಲಿಗೆ ತೀರ್ಪು ಕೊಡೋದಕ್ಕೆ ಆಗೋದಿಲ್ಲ. ಇವರು ಇದನ್ನು ಮಾಡಿದ್ದಾರೆ ಅಂತ ತೀರ್ಪು ಕೊಡೋಕ್ಕಾಗಲ್ಲ ರವಿಕುಮಾರ್ ಅವರು ಈಗಲೂ ಕೂಡ ಆರೋಪ ಸ್ಥಾನದಲ್ಲಿ ಇರುವಂಥವ್ರು. ಆದರೆ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಿರುವಂಥದ್ದು ವಿಡಿಯೋದಲ್ಲಿದೆ, ಅವರ ಮಾತುಗಳಿದ್ದಾವೆ. ಅದು ಆರ್ಟಿಫಿಷಿಯಲ್ಲೋ ಒರಿಜಿನಲ್ಲೋ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ರವಿಕುಮಾರ್ ಅವ್ರನ್ನ ಆ ರೀತಿಯಾಗಿ ಕೂರಿಸ್ಕೊಂಡು ಯಾರಾದರೂ ಮಾತನಾಡಿಸಿದ್ರಾ ಇಲ್ವಾ ಅನ್ನೋದು ತನಿಖೆ ಆಗಬೇಕು, ಸ್ಪಷ್ಟವಾದಂಥ ತನಿಖೆ ಆಗಬೇಕು. ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಿರೋದು ವಿಡಿಯೋದಲ್ಲಿದೆ, ಪರ್ಸೆಂಟೇಜ್ ಕೇಳ್ತಿರೋದು ಆಡಿಯೋದಲ್ಲಿದೆ, ಅದು ಕೂಡ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ವಿಡಿಯೋ ಮತ್ತು ಆಡಿಯೋ ಎರಡೂ ಕೂಡ ಇದೆ ಅದರಲ್ಲಿ. ಇದು ಗೋಚರಿಸಬೇಕಾಗಿರುವಂಥದ್ದು.
ಆಧುನಿಕ ತಂತ್ರಜ್ಞಾನ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಪ್ರತಿಯೊಂದನ್ನು ಕೂಡ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಹೀಗಿರುವಾಗ ಇಲ್ಲಿ AI ವಿಡಿಯೋ, ಆರ್ಟಿಫಿಷಿಯಲ್ ವಾಯ್ಸ್ ಅನ್ನುವಂಥದ್ದು ಎಷ್ಟು ಸರಿ? ಯಾವ ರೀತಿಯಾಗಿದೆ? ಆರ್ಟಿಫಿಷಿಯಲ್ ಅಂತಾರೆ. ಏನು ಆರ್ಟಿಫಿಷಿಯಲ್? ಎಲ್ಲಿ ಆರ್ಟಿಫಿಷಿಯಲ್ ಇದರಲ್ಲಿ ಅನ್ನೋದನ್ನ ಸಾಬೀತುಪಡಿಸ್ಬೇಕಲ್ಲ. ಅವರು ಆರ್ಟಿಫಿಷಿಯಲ್ ಅಂತ ಹೇಳಿದಾಗ ಇಡೀ ಕರ್ನಾಟಕದ ಜನ ನಂಬ್ಕೊಳ್ಬೇಕಾ? ಅವರು ಒಂದು ಕಡೆಯಲ್ಲಿ ಹೇಳ್ತಾರೆ ಜನಪ್ರಿಯ ಮುಖ್ಯಮಂತ್ರಿಗಳು, ಜನಪ್ರಿಯ ಉಪಮುಖ್ಯಮಂತ್ರಿಗಳು. ಹೌದು, ಆ ಜನಪ್ರಿಯ ಮುಖ್ಯಮಂತ್ರಿ ಹಾಗೂ ಜನಪ್ರಿಯ ಉಪಮುಖ್ಯಮಂತ್ರಿಯವರ ಆ ಜನಪ್ರಿಯತೆ ಉಳಿಬೇಕು ಅಂತೇಳಿ, ಆದರೆ ಈ ರೀತಿಯಾದಂತಹ ಆರೋಪಗಳು ಬಂದಾಗ ಕ್ರಮ ಆಗಬೇಕಾ ಬೇಡವಾ? ಆರೋಪದಿಂದ ತಪ್ಪಿಸ್ಕೊಳ್ಳೋದಕ್ಕೆ ತಂತ್ರಜ್ಞಾನದ ಮೇಲೆ ಆರೋಪ ಮಾಡೋದು ಸರಿನಾ? ಅದು ಆರ್ಟಿಫಿಷಿಯಲ್ ಅಂತ ಹೇಳಿಬಿಟ್ರೆ ಮುಗಿದೋಗ್ಬಿಡುತ್ತಾ? ಎಲ್ಲವೂ ಖುಲಾಸೆನಾ? ಯಾವ ರೀತಿಯಾಗಿ ನಾನು ರಾಜಾರೋಷವಾಗಿ ತನಿಖೆಗೆ ಆಗ್ರಹಿಸ್ತಾ ಇದ್ದೀನಿ ಅಂತ ಕೂಡ ಅವರು ಹೇಳ್ಕೊಳ್ತಿದ್ದಾರೆ. ರಾಜಾರೋಷವಾಗಿ ಆಗ್ರಹಿಸುವಂಥದ್ದಲ್ಲ, ಮೊದಲು ಆ ಸ್ಥಾನದಲ್ಲಿ ಇರಬೇಕಾ ಇಲ್ವಾ ಅನ್ನೋಂಥರ ಬಗ್ಗೆ ಚರ್ಚೆ ಆಗಬೇಕಲ್ವಾ? ಷಡ್ಯಂತ್ರ ಮಾಡಿ ಸಿಲುಕಿಸಿದ್ದಾರೆ ಅನ್ನೋದರಲ್ಲಿ ಎಷ್ಟು ಸತ್ಯ ಇದೆ? ಯಾರು ಷಡ್ಯಂತ್ರ ಮಾಡಿದ್ದಾರೆ? ನಿಮ್ಮನ್ನು ಕೂರಿಸಿ ಯಾರಾದರೂ ಷಡ್ಯಂತ್ರ ಮಾಡಿದ್ರಾ? ಉಪಮುಖ್ಯಮಂತ್ರಿ ಅವರು ಹೇಳಿದ್ರಲ್ಲ, ಈ ರೀತಿಯಂಥ ಒಂದು ವಿಡಿಯೋ ವೈರಲ್ ಆದಾಗ ಉಪಮುಖ್ಯಮಂತ್ರಿ ಅವ್ರದ್ದು ಒಂದು ಪಾಪ್ಯುಲರ್ ಡೈಲಾಗ್ ಇದೆ, ನಾವೇನಾದರೂ ಹೋಗಿ ಬಟ್ಟೆ ಬಿಚ್ಚಿಸಿದ್ವಾ ಅಂತ ಹೇಳಿ, ಶರ್ಟು ಬಟನ್ ಎಲ್ಲ ನಾವು ತೆಗೆದುವಾ ಅಂತ ಕೇಳ್ತಾರೆ. ಹಾಗೇನೆ ಇಲ್ಲೂ ಕೂಡ ಬರುವಂಥದ್ದು ಯಾರಿದು ಅಂತ ಹೇಳಿ. ಇದೇನಾ ಭೋವಿ ಅಭಿವೃದ್ಧಿ ನಿಗಮದಿಂದ ಬಡವರಿಗೆ ಸಿಗುವಂತಹ ಸೌಲಭ್ಯ? ಈ ರೀತಿಯಾಗಿ ಪರ್ಸೆಂಟೇಜ್ ಫಿಕ್ಸ್ ಮಾಡಿ ಕೊಡುವಂಥದ್ದು ಸೌಲಭ್ಯ ಯಾವುದು ಇದು? ದುಡ್ಡು ಕೊಟ್ಟರಷ್ಟೇ ಸೌಲಭ್ಯ ನೀಡುವಂಥ ರವಿಕುಮಾರ್ ಬೇಕಾ? ಈ ನಿಗಮದಲ್ಲಿ ದುಡ್ಡು ಕೊಟ್ಟರಷ್ಟೇ ಸೌಲಭ್ಯ ಕೊಡ್ತೀನಿ ಅಂತ ಹೇಳ್ಕೊಳ್ತಾರಲ್ಲ ವಿಡಿಯೋದಲ್ಲಿ, ಆ ರವಿಕುಮಾರ್ ಬೇಕಾ ಅಥವಾ ಪಾರದರ್ಶಕತೆ ಬೇಕಾ? ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಏನಾಗ್ತಾ ಇದೆ? ಪರ್ಸೆಂಟೇಜ್ ರವಿಕುಮಾರ್ ಬೆನ್ನಿಗೆ ಸರ್ಕಾರ ನಿಂತಿದೆಯಾ? ಪರ್ಸೆಂಟೇಜ್ ಕೇಳ್ತಾ ಇರುವಂತಹ ಆರೋಪ ಸ್ಥಾನದಲ್ಲಿ ನಿಂತಿರುವಂತಹ ರವಿಕುಮಾರ್ ಅವರ ಬೆನ್ನಿಗೆ ಸರ್ಕಾರ ನಿಂತಿದೆಯಾ? ಅದಾದ್ರೂ ಗೊತ್ತಾಗಬೇಕು. ಯಾಕಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ರವಿಕುಮಾರ್ ಅವರ ವಿಡಿಯೋ ಮತ್ತು ಆಡಿಯೋ ಸ್ಪಷ್ಟ ಇದೆ. ಅದರಲ್ಲಿ ಅವರು ಮಾತನಾಡ್ತಿರುವಂಥ ರೀತಿ ಗೊತ್ತಾಗುತ್ತೆ. ಅದು ಆರ್ಟಿಫಿಷಿಯಲ್ಲ, ಅದು ಒರಿಜಿನಲ್ಲ, ತನಿಖೆ ಆಗಲಿ. ಆದರೆ ತನಿಖೆ ಆಗುವಂತಹ ಸಂದರ್ಭದಲ್ಲಿ ಭಾಳ ಆರಾಮಾಗಿ ಇಲ್ಲ ಏನೂ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ನಡ್ಕೊಂಡ್ರೆ ಸಾರ್ವಜನಿಕವಾಗಿ ಯಾವ ಪಾರದರ್ಶಕತೆಯನ್ನು ಪ್ರದರ್ಶಿಸಿದಂತಾಗುತ್ತೆ, ಏನು ನೈತಿಕತೆ ಇಲ್ಲಿ ಇರುತ್ತೆ ಅನ್ನುವಂಥದ್ದೇ ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ.